ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬ ಇರೋದ್ರಿಂದ ಮಾರುಕಟ್ಟೆಗಳಲ್ಲಿ ಖರೀದಿಯ ಭರಾಟೆಯಂತೂ ಮುಂದುವರೆದಿದೆ. ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂನಲ್ಲಿ ಜನಸಾಗರವೇ ಈಗಲೂ ಕೂಡ ಕಂಡು ಬರ್ತಾ ಇದೆ. ಹಣ್ಣು, ಹೂವು, ಪೂಜಾ ಸಾಮಗ್ರಿಗಳ ಖರೀದಿಗೋಸ್ಕರ ಜನರು ಮುಗಿಬಿದ್ದಿದ್ದಾರೆ. ಸಾವಿರಾರು ಜನರಿಂದ ಹಣ್ಣು, ಹೂವು ಖರೀದಿ, ತರಕಾರಿ ಇತರೆ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಅಂತ ಜನ ಮುಗಿಬಿದ್ದಿದ್ದಾರೆ. ಇನ್ನು ಒಂದು ವಾರದಿಂದ ಕೂಡ ಇದೇ ರೀತಿಯಾಗಿ ಬೆಲೆ ಏರಿಕೆ ಇದೆ. ಅಂದರೆ ಪೂಜಾ ಸಾಮಗ್ರಿಗಳಿರ್ಬೋದು, ಹೂವು, ಹಣ್ಣು, ತರಕಾರಿ ಇವೆಲ್ಲವೂ ಕೂಡ ಪ್ರತಿದಿನದಂತೆ ಯಾವ ರೀತಿಯಾಗಿ ರೇಟ್ಗೆ ಮಾರ್ತಾ ಇದ್ರು ಅದ್ರಿಗಿಂತ ದುಪ್ಪಟ್ಟು ಬೆಲೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಬಾಳೆ ಎಲೆಯಿಂದ ಹಿಡಿದು ಮಾವಿನ ತೋರಣ ಇರ್ಬೋದು, ಗುಲಾಬಿ ಹೂವು ಇರ್ಬೋದು, ಸೇವಂತಿಗೆ ಹೂವು, ಬೇರೆ ಬೇರೆ ರೀತಿಯ ವಿವಿಧ ಹೂವುಗಳಿರ್ಬೋದು, ಹಣ್ಣು ಎಲ್ಲವೂ ಕೂಡ ಮತ್ತಷ್ಟು ಹೆಚ್ಚಾಗಿ ಬೆಲೆಯನ್ನು ಕಂಡುಕೊಳ್ತಾ ಇದ್ದಾವೆ. ಕಾರಣ ವ್ಯಾಪಾರಸ್ಥರಿಗೆ ಇದೇ ಒಂದು ಹಬ್ಬ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗಾಗಲೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ವಾರದಿಂದ ಕೂಡ ಖರೀದಿಯ ಭರಾಟೆ ಮುಂದುವರೆದಿದೆ. ಇವತ್ತು ಕೂಡ ಕೆಲವರು ಈಗಾಗಲೇ ಲಕ್ಷ್ಮಿ ಕೂರಿಸಿದ್ದಾರೆ, ಇನ್ನು ಕೆಲವರು ಸಂಜೆ ಕೂರಿಸೋರು ಕೂಡ ಇದ್ದಾರೆ. ಇನ್ನೂ ಕೂಡ ಲಕ್ಷ್ಮಿ ಕೂರಿಸೋದಕ್ಕೆ ದಿನಾಂಕಗಳು ಬೇರೆ ಬೇರೆ ಇದೆ. ಹಾಗಾಗಿ ಖರೀದಿ ಭರಾಟೆ ಮುಂದುವರೆದಿದೆ. ರೇಟ್ ಅಂತೂ ಜಾಸ್ತಿನೇ ಇದೆ ಅನ್ಸುತ್ತೆ ಇನ್ನು. ಖಂಡಿತವಾಗಲೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬೆಂಗಳೂರಿನಲ್ಲಿ ಅದು ಕೂಡ ನಾಡಿನೆಲ್ಲೆಡೆ ಸಂಭ್ರಮದಿಂದ ಮನೆ ಮಾಡಿರುವಂಥದ್ದು. ಆದರೆ ನಾವು ಮಾರ್ಕೆಟಿಗೆ ಬಂದರೆ ಹೂವು, ಹಣ್ಣು, ತರಕಾರಿ ಬೆಲೆಗಳನ್ನು ಹೇಳಿದ್ರೆ ಇದು ಪೂಜೆ ಮಾಡಬೇಕಾ ಬೇಡವ ಅಂತ ಅನಿಸುತ್ತೆ. ಆ ರೀತಿಯ ದರ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರುವಂಥದ್ದು. ಅಂದಾಗೆ ನಾವು ನೋಡ್ತಾ ಇರುವಂಥದ್ದು ಇದು ಮಲ್ಲೇಶ್ವರಂನಲ್ಲಿರುವಂತಹ ಮಾರ್ಕೆಟು. ಈಗಾಗಲೇ ಮಲ್ಲಿಗೆ ಹೂವು 1400 ಅಂತಂದರೆ 300 ರೂಪಾಯಿ ಇದ್ದಂಥದ್ದು 1400 ರೂಪಾಯಿ ಆಗಿರುವಂಥದ್ದು. ಸುಗಂಧರಾಜನು ಕೂಡ 350 ರೂಪಾಯಿ ಇದ್ದಂಥದ್ದು 300 ರೂಪಾಯಿ ಆಗಿದೆ. ಸಂಪಿಗೆ 100 ರೂಪಾಯಿದು 300 ಆಗಿದೆ. ಹೀಗೇನೆ ಹಣ್ಣು ಹೂವುಗಳ ದರ ಒಂದು ರೀತಿಯಲ್ಲಿ 1 to ಡಬಲ್ ಆದರೆ ಇನ್ನು ಆ್ಯಪಲ್, ದಾಳಿಂಬೆ, ಕಿತ್ತಳೆ ಈ ಥರದ ದರಗಳು ಕೂಡ ಕೇವಲ 100-150 ರೂಪಾಯಿ ಇರುವಂಥ ದರಗಳೀಗ 300-400 ರೂಪಾಯಿವರೆಗೂ ಕೂಡ ಆಗಿರುವಂಥದ್ದು. ಸಹಜವಾಗಿ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಇದು ನಾವು ಹಬ್ಬವನ್ನು ಮಾಡಬೇಕಾ ಬೇಡ ಅನ್ನುವಂತಹ ಒಂದು ರೀತಿಯಲ್ಲಿ ಬೇಸರವನ್ನು ಮೂಡಿಸುವಂತಹ ಒಂದು ವಾತಾವರಣ ಇದೆ. ನಾನೇನು ಗ್ರಾಹಕರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಹಬ್ಬ ಯಾವ ರೀತಿ ಮಾಡ್ತಿದ್ದೀರಾ, ಖರೀದಿ ಮಾಡ್ತಿದ್ದೀರಾ? ಇಲ್ಲ, ನಾವು ಹಬ್ಬ ಮಾಡ್ತಾ ಇಲ್ಲ. ಮೇಡಮ್, ನೀವು ಹಬ್ಬ ಮಾಡ್ತಿದ್ದೀರಿ, ಖರೀದಿ ಮಾಡಕ್ಕೆ ಬಂದಿದ್ದೀರಿ, ಯಾವ ರೀತಿ ರೇಟಲ್ಲಿ ಯಾವ ರೀತಿ ಇದೆ? ಯಾವುದಂದಿದ್ದು ಏನಂದಿದ್ದು? ಹಬ್ಬ ಮಾಡ್ತಿದ್ದೀರಲ್ಲ, ರೇಟಲ್ಲಿ ಯಾವ ರೀತಿ ಇದೆ? ತುಂಬ ರೇಟ್ ಇದೆ ಅವರೇ. ಹಾರ ನೋಡಿ 2.5, 3 ಹೇಳ್ತಾರೆ. ಸಿಕ್ಕಾಪಟ್ಟೆ. ಸ್ವಲ್ಪ ಆದ್ರೂ ಕಡಿಮೆ ಮಾಡಿದ್ರೆ ಚೆನ್ನಾಗಿರೋದಾಯ್ತು. ಈ ಒಂದು ಹಬ್ಬಕ್ಕೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಇದೆ. ಏನು ಮಾಡೋಕ್ಕಾಗಲ್ಲ ಖರೀದಿ ಮಾಡಲಿಕ್ಕೆ ಅಲ್ವಾ. ರೋಡ್ ಹತ್ರ ಇರೋರ ಹತ್ರ ಅವ್ರ ಹತ್ರ ಸ್ವಲ್ಪ ತಗೊಂಡ್ರೆ ಪಾಪ ಇವರು ಇನ್ನೂ ಡಿಮ್ಯಾಂಡು. ಒಟ್ಟಂದರೆ ಜನರು ಹೇಳ್ತಾ ಇರೋವಂಥದ್ದು, ಗ್ರಾಹಕರು ಹೇಳ್ತಾ ಇರೋವಂಥದ್ದು ರೇಟ್ ಸಿಕ್ಕಾಪಟ್ಟೆ ದುಪ್ಪಟ್ಟು ಆಗಿದೆ ಅನ್ನುವಂಥದ್ದು. ಸ್ವಲ್ಪ ಅಸಮಾಧಾನ ಇದ್ರೂ ಕೂಡ ಹಬ್ಬ ಅನಿವಾರ್ಯ, ನಾವು ಹಬ್ಬವನ್ನು ಮಾಡಲೇಬೇಕು, ನಮ್ಮ ಆಚರಣೆಯನ್ನು ನಾವು ಬಿಡಲಿಕ್ಕಾಗಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರೋವಂಥದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.